ಹಾಯ್ ಹಲೋ ನಮಸ್ಕಾರ. ನಮ್ಮ ಅಡುಗೆ ಮನೆ ಚಾನಲ್ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ಕಾವ್ಯ ಮಾಡುವ ನಮಸ್ಕಾರಗಳು. ನಾವು ಇವತ್ತು ಅಕ್ಕಿ ಉದ್ದಿನಬೇಳೆ ಏನು ನೆನೆಸದೆ ರುಬ್ಬದೇನೆ ದಿಢೀರಾಗಿ ಟೇಸ್ಟಿಯಾಗಿರುವಂತಹ ದೋಸೆನ ಮಾಡೋದು ಹೇಗೆ ಅಂತ ತೋರ್ಸಾಕತ್ತೀವಿ ರೀ. ಅದು ಹೆಂಗಂತ ನೋಡ್ಕೊಂಡು ಬರೋಂಬರಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು 1 ಕಪ್ ಅವಲಕ್ಕಿ, ಅದಕ್ಕೆ 2 ಕಪ್ ರವೆ, 2 ಕಪ್ ಮೊಸರು ಮತ್ತು ಸ್ವಲ್ಪ ಕೊಬ್ಬರಿ. ನಾವು ಇಲ್ಲಿ ಒಣ ಕೊಬ್ಬರಿ ತೊಗೊಂಡಿವಿ, ನೀವು ಹಸಿ ಕೊಬ್ಬರಿ ಬೇಕಾದ್ರೂ ತೊಗೋಬೋದ್ರಿ. ಟೇಸ್ಟ್ ಹಸಿ ಕೊಬ್ಬರಿ ಹಾಕಿದ್ರೆ ಭಾಳ ಮಸ್ತಾಗಿ ಇರ್ತೈತೆ ರೀ. ಈಗ ಅವೆಲ್ಲನೂ ಸೇರಿಸಿ ನಾವು ರುಬ್ಕೊಂಡು ಬರೋಣ್ರಿ. ಅವಲಕ್ಕಿ, ರವೆ, ಕೊಬ್ಬರಿ ಹಸಿದಾದ್ರೂ ತೊಗೊರಿ, ಒಣದಾದ್ರೂ ತೊಗೊರಿ, ತುರಿದು ತೊಗೊಂಡ್ರೂ ನಡಿತೈತೆ ರೀ, ಹಂಗೆ ತೊಗೊಂಡ್ರೂ ನಡಿತೈತೆ ರೀ. ಅವಲಕ್ಕಿ ನೆನೆಸಿ ತೊಗೊಂಡ್ರೂ ನಡಿತೈತೆ ರೀ. ಇದೇ ಬೇಕಂತ ಏನಿಲ್ಲ ರೀ. 2 ಕಪ್ ಆಗುವಷ್ಟು ಎಲ್ಲನೂ ರುಬ್ಕೊಂಡು ತೊಗೊಂಡು ಪೂರ್ತಿ ನುಣ್ಣಗೆ ರುಬ್ಬಬೇಕು. ತರಿಯಾಗಲ್ಲ, ಪೂರ್ತಿ ನುಣ್ಣಗೆ ರುಬ್ಬಬೇಕು ರೀ. ನೋಡಿರಿ ಈಗ ಹಿಂಗಾಗೈತಿ. ನಾವೇನು ನೀರು ಆ್ಯಡ್ ಮಾಡಿರಲಿಲ್ಲ. ಇವಾಗ ಈಗ ನೀರನ್ನು ಆ್ಯಡ್ ಮಾಡೋಣ್ರಿ. ನಿಮಗೆ ಎಷ್ಟು ಕ್ವಾಂಟಿಟಿ ನೀರು ಹತ್ತಿತ್ತಂತಂದು ನಾನು ತೋರಿಸ್ತೀನಿ ರೀ. ದೋಸೆ ಪ್ಯಾಟರ್ನ್ ನಾವು ಅಕ್ಕಿ ರುಬ್ಬಿದಾಗ ಯಾವ ಪ್ಯಾಟರ್ನ್ ಬಂದಿರ್ತೈತ್ರಲ್ಲ ಅದೇ ಪ್ಯಾಟರ್ನೊಳಗನ ಇದನ್ನು ಬರ್ತೈತೆ ರೀ. ಅದಕ್ಕಾಗಿ ನಮ್ಗೆ ಪೂರ್ತಿ ಯಾವ ಬಟ್ಲ್ ಮೊಸರು ತೊಗೊಂಡಿದ್ರಲ್ಲೇ ಆ ಬಟ್ಟಲಲ್ಲೇ 1 ಬಟ್ಲು ನೀರು ಹಿಡಿತಾವ್ರಿ. ಇದಕ್ಕೆ ದೋಸೆ ಪ್ಯಾಟರ್ನ್ ಥರ ಹಿಟ್ಟು ಬರಬೇಕಾದ್ರೆ 1 ಬಟ್ಲು ನೀರು ಹಿಡಿತೈತ್ರಿ. ನಾವು ರುಬ್ಕೊಂಡು ತೊಗೋಬೇಕ್ರಿ. ಎಲ್ಲನೂ ನುಣ್ಣಗೆ ರುಬ್ಬಬೇಕ್ರಿ. ನೋಡಿರಿ ಈಗೆಲ್ಲ ನುಣ್ಣಗೆ ಆಗೈತಿ. ನೋಡಿ ನಿಮಗೆ ಕಾಣಕತ್ತಿರಬೇಕು, ಪೂರ್ತಿ ನುಣ್ಣಗೆ ಆಗೈತ್ರಿ. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ್ರಿ. ಒಂದು ಸ್ವಲ್ಪ ಗಟ್ಟಿ ಐತ್ರಿ ಇದನ್ನು. ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ್ರಿ. ಪೂರ್ತಿ 1 ಬಟ್ಲು ನೀರು ಹಿಡಿತಾವ್ರಿ. ಇದಕ್ಕೆ ತರಿಯಾಗಿ ರುಬ್ಬಬೇಡ್ರಿ, ನುಣ್ಣಗೆ ರುಬ್ಬ್ರಿ. ನೋಡಿರಿ ಈಗ ನಮ್ಮದು ಹಿಟ್ಟು ಪೂರ್ತಿಯಾಗಿ ರೆಡಿ ಆಗೈತಿ. ಈಗ ನಾವು ಒಂದು ಬೋಗಣಿ ತೊಗೊಂಡು ಬೋಗಣಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ್ರಿ. ನೋಡಿರಿ ದೋಸೆ ಪ್ಯಾಟರ್ನ್ ಒಳಗೆ ಬಂದಿತ್ತು ನಮ್ಮದು ಹಿಟ್ಟು. ಈಗ ನಾವು ಇದನ್ನು ಮಿಕ್ಸಿ ಜಾರ್ ಒಳಗೆ ಹಿಟ್ಟು ಹಾಕೊಂಡು ತೊಗೊಂಡಿರ್ತೀವಿ ರೀ. ಬಟ್ ಅದು ಪೂರ್ತಿಯಾಗಿ ಬರಂಗಿಲ್ಲ ರೀ. ನಾವು ಕೈ ಹಾಕಿ ಬಳದು ತೊಗೋಬೇಕಾಗ್ತೈತೆ ರೀ. ಅದಕ್ಕೆ ಏನು ಮಾಡ್ಬೇಕಂದ್ರೆ ನೀರು ಹಾಕಿ ಅಳಗಾಡ್ಸಿದ್ರೂ ಅದು ಬರಂಗಿಲ್ಲ ರೀ. ಅದಕ್ಕೆ ನಾವು ಇವತ್ತೊಂದು ಟಿಪ್ಸ್ ಹೇಳ್ತೇನೆ. ಏನಂದ್ರೆ ರೀ, ನೀರು ಹಾಕಿ 1-2 ಸಲ ಅದನ್ನು ಮಿಕ್ಸರ್ ಮಾಡ್ಕೊಂಡು ತೊಗೊಂಬರೋಣ ರೀ. ಹಂಗಾಯ್ತಂದ್ರೆ ಮಿಕ್ಸಿ ತಾನೇ ಎಲ್ಲ ಸ್ವಚ್ಛ ಆಗಿಬಿಟ್ಟಿರ್ತೈತಿ. ನೀವು ಕೈ ಹಾಕಿ ಬಳ್ಕೊಳ್ಳೋದೇನು ಅವಶ್ಯಕತೆನೇ ಇರಂಗಿಲ್ಲ ರೀ. ನೋಡಿರಿ ನಿಮಗೆ ಕಾಣಿಸ್ತಿರ್ಬೇಕು, ಪೂರ್ತಿಯಾಗಿ ಸ್ವಚ್ಛಾಗಿ ಬಂದಿದ್ರಿ. ಅದು ನೋಡಿರಿ ಏನೂ ಹತ್ತಿಲ್ಲ, ಪೂರ್ತಿ ಸ್ವಚ್ಛಾಗಿ ತಾನೇ ಬರ್ತಿದ್ರಿ. ಅದು ನೋಡಿರಿ ನಮ್ಮ ದೋಸೆ ಹಿಟ್ಟು ಪ್ಯಾಟರ್ನಕ್ಕೂ ಇದು ಹಿಟ್ಟು ಬಂದೈತ್ರಿ. ಇನ್ನೇನು ಇದಕ್ಕೆ ನೀರು ಆ್ಯಡ್ ಮಾಡೋ ಅವಶ್ಯಕತೆನೇ ಇಲ್ಲ ರೀ. ಸೋಡಾ ಹಾಕಬೇಕಂತಿಲ್ಲ, ಏನಿಲ್ಲ. ಟೇಸ್ಟಿಯಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನಷ್ಟು ಹಾಕ್ರಿ. ಇಲ್ಲಿ ನಾವು 1 ಸ್ಪೂನ್ ಉಪ್ಪನ್ನು ತೊಗೊಂಡಿದ್ದು ರೀ. ಅದಕ್ಕೆ ಉಪ್ಪು ಕರಗಲಿ ಅನ್ನೋ ಸಲುವಾಗಿ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡೀವಿ ರೀ. ನೋಡಿರಿ ದೋಸೆ ಹಿಟ್ಟಿನ ಪ್ಯಾಟರ್ನ್ಗೆ ಬಂದೈತಿ, ಎಷ್ಟು ಚಂದ ಬಂದೈತಿ. ಈಗ ನಾವು ಇದು ಒಂದು 10 ನಿಮಿಷ ನೆನಿಲ್ಲ ರೀ. ಅಷ್ಟರೊಳಗೆ ಇದಕ್ಕೆ ಬೇಕಾಗಿರುವಂಥ ಚಟ್ನಿನ ಮಾಡ್ಕೊಂಡು ಬರೋಣ್ರಿ. ಚಟ್ನಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊರಿ. ಹಸಿ ಕೊಬ್ಬರಿ, ಮೆಣಸಿನ್ಕಾಯಿ ಒಂದು 5-6, ಶೇಂಗಾ, ಪುಟಾಣಿ, ಬೆಳ್ಳುಳ್ಳಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ತೊಗೊಂಡಿವ್ರಿ ನಾವು. ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಚಟ್ನಿಗೆ ಬೇಕಾಗಿರೋರಿ. ಈಗ ಚಟ್ನಿ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬರ್ರಿ. ಒಂದು ಮಿಕ್ಸಿ ಜಾರ್ ತೊಗೋಬೇಕ್ರಿ. ಮಿಕ್ಸಿ ಜಾರ್ ತೊಗೊಂಡು ನಾವು ತೊಗೊಂಡಿರುವಂತಹ ಸ್ವಚ್ಛಾಗಿ ತೊಳೆದಿಟ್ಕೊಂಡಿವ್ರಿ. ಇದನ್ನು ಕೊಬ್ಬರಿ ಕೊರೆದ ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡವ್ರಿ. ಜೀರಿಗೆ 1 ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡಿದ್ದು ರೀ. ಒಂದು 5-6 ಎಸಳು ಬೆಳ್ಳುಳ್ಳಿ, ಶೇಂಗಾ ಮತ್ತೊಂದು ಅರ್ಧ ಬಟ್ಲ ಪುಟಾಣಿ ತೊಗೊಂಡಿದ್ದು ರೀ. ಅರ್ಧ ಬಟ್ಲು ಪುಟಾಣಿ ತೊಗೊಂಡಿವ್ರಿ. ಅದ್ರೊಳಗೆ ಅರ್ಧ ಬಟ್ಲ, ಅದಕ್ಕಿಂತ ಅರ್ಧ ಶೇಂಗಾ ತೊಗೊಂಡೇವ್ರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಇಷ್ಟು ಆ್ಯಡ್ ಮಾಡಿಬಿಟ್ಟು ಮತ್ತು ಮೆಣಸಿನ್ಕಾಯಿನ ಆ್ಯಡ್ ಮಾಡಿಬಿಟ್ಟು ಅದನ್ನು ಮುಚ್ಚಿ ಮಿಕ್ಸಿ ಒಳಗೆ ಗಿರ್ ಅನ್ನಿಸ್ಕೊಂಡು ಬರೋಣ ಬರ್ರಿ. ಫಸ್ಟಕ್ಕೆ ನೀರು ಆ್ಯಡ್ ಮಾಡೋಕ್ಕೆ ಹೋಗಬೇಡ್ರಿ. ಈಗ ನಮ್ಮ ಚಟ್ನಿ ರೆಡಿ ಆಗೈತೆ ರೀ. ಫಸ್ಟಕ್ಕೆ ನೀರು ಆ್ಯಡ್ ಮಾಡಿದ್ರಂದ್ರೆ ಅದು ಚಲೋ ಅನ್ಸಂಗಿಲ್ಲ. ಫಸ್ಟಕ್ಕೆ ಒಂದು ಸ್ವಲ್ಪ ಹಂಗೆ ರುಬ್ಬಬೇಕು ರೀ. ಆಮೇಲೆ ನೀರು ಹಾಕ್ಕೊಂಡು ಚೆಂದಾಗ ಚಟ್ನಿನ ರುಬ್ಕೊಂಡು ತೊಗೋಬೇಕ್ರಿ. ನಮ್ಮ ಚಟ್ನಿ ಈಗ ರೆಡಿ ಆಗೈತೆ ರೀ ಆಲ್ರೆಡಿ. ಈಗ ನಾವು ತೆವಿ ಕಾಯಕ್ಕೆ ಇಟ್ಟೀವಿ ರೀ. ದೋಸೆ ತೆವಿ ದೋಸೆನ ಹಾಕಿ
ತೋರಿಸ್ತೇವೆ ರೀ ನಿಮಗೆ ಹೆಂಗೆ ಬರ್ತಾವೆ ಅಂತ. ನೋಡಿರಿ ನಮ್ಮ ತೆವಿ ಕಾದೀತಿ. ಈಗ ಚಿಕ್ಕದಾಗಿರುವಂಥ ದೋಸೆನ ಹಾಕಿ ತೋರಿಸ್ತೀವಿ ರೀ ನಿಮಗೆ ಫಸ್ಟ್. ನೋಡಿರಿ ಇದಕ್ಕೆ ನಾವು ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡ್ಕೊಂಡಿಲ್ಲ ರೀ. ಆವಾಗ ರುಬ್ಬಬೇಕಾದ್ರೆ ಏನು ಒಂದು ಬಟ್ಲು ಪೂರ್ತಿಯಾಗಿ ನಿಮಗೆ ಹೇಳಿದ್ವರಲ್ಲೇ ನೀರು ಅದಷ್ಟು ಹಾಕ್ಕೊಂಡೀವಿ ರೀ. ಸೋಡಾ ಹಾಕಿಲ್ಲ, ಏನಿಲ್ಲ, ಉದ್ದಿನಬೇಳೆ ಹಾಕಿಲ್ಲ, ಅಕ್ಕಿ ನೆನೆಸು ಯೋಚನೆನೇ ಇಲ್ಲ. ಹೀಗೆ ಟೇಸ್ಟಿಯಾಗಿರುವಂಥ ದಿಢೀರಾಗಿ ಮುಂಜಾನೆ ಬ್ರೇಕ್ಫಾಸ್ಟಿಗೆ ಮಕ್ಕಳು ದೋಸೆ ಬೇಕು ಮಮ್ಮಿ ಅನ್ನಕತ್ರಂದ್ರೆ ಈ ಥರ ದೋಸೆನ ಮಾಡಿಕೊಟ್ಟು ನೋಡಿರಿ ಒಂದ್ಸಲ. ಭಾಳ ರುಚಿಕರವಾಗಿರ್ತಾವೆ ರೀ. ನೋಡಿರಿ ಇದು ನೆನೆಸಿಟ್ಟು ನಾವು ರುಬ್ಬಿ ಮಾಡಿರ್ತೇವಲ್ಲೇ ಅದೇ ಪ್ರೀತಿ ಒಳಗೆ ಹೆಂಗೆ ಬಬಲ್ಸ್ ಎಲ್ಲ ಬರಾಕತ್ತಾವ್ರಿ, ಹೆಂಗೆ ತೂತು ಬರಾಕತ್ತಾವ ದೋಸೆ ಮ್ಯಾಗ ನಾವು ಸೆಟ್ ದೋಸೆ ಮಾಡ್ತಾರಲ್ಲ ಆ ರೀತಿ ಒಳಗೆ ದೋಸೆನ ಹಾಕ್ಕೊಂಡೀವ್ರಿ. ಈಗ ಫಸ್ಟ್ಗೇನು ಎಣ್ಣೆ ಹಚ್ಚಿರ್ಲಿಲ್ಲ ರೀ ನಾವು ತೆವಿಗೆ. ದೋಸೆನ ಡೈರೆಕ್ಟಾಗಿ ಹಾಕ್ಕೊಂಡ್ಬಿಟ್ಟು ಮೇಲೆ ಎಣ್ಣೆ ಹಚ್ಕೊಂಡೇವ್ರಿ. ನೋಡಿರಿ ನಮ್ಮ ದೋಸೆ ಎಷ್ಟು ಚೆಂದಾಗಿ ಕಾಣಕತ್ತಾವು. ಈಗ ಇವು ಬೇಂದಾವು ಮ್ಯಾಲೆ ಸ್ವಲ್ಪ ತಿರ್ಸಿ ಹಾಕ್ಕೊಂಡೇವ್ರಿ. ನೋಡಿರಿ ನಾವು ರುಬ್ಬಿಟ್ಟು ಬೆಳಕ್ಕೆ ಸ್ವಲ್ಪ ಸಕ್ಕರೆ ಹಾಕೋರಿ ಮ್ಯಾಲೆ ಕಲರ್ ಚಂದ ಬರ್ತಾವು ಅಂತ ಹೇಳ್ತಿರ್ತಾರೆ ರೀ. ಇಲ್ಲಿ ನಾವು ಸಕ್ಕರೆ ಆ್ಯಡ್ ಮಾಡಿಲ್ಲ, ಏನೂ ಆ್ಯಡ್ ಮಾಡಿಲ್ಲ. ಬಟ್ ನಮ್ಮ ದೋಸೆ ಡೈಲಿ ನಾವು ಪ್ರತಿ ಸರ್ತಿ ಮಾಡೋ ದೋಸೆಕ್ಕಿಂತಲೂ ಚೆಂದಾಗಿ ಕಾಣಕತ್ತಾವ್ರಿ. ನೋಡಿರಿ ನಮ್ಮ ದೋಸೆ ಇವಾಗ ಪರ್ಫೆಕ್ಟಾಗಿ ರೆಡಿ ಆಗಿದಾವ್ರಿ. ನೀವು ನೋಡ್ತಿರ್ಬೇಕು ಎಷ್ಟು ಚಂದ ಕಾಣಕತ್ತಾವು. ನೋಡಿದ್ರನ್ನ ಬಾಯೊಳಗೆ ನೀರು ಬರಾಕತ್ತಾವ್ರಿ. ಯಾವಾಗ ತಿನ್ನಬೇಕು ಅಂತ ಹಿಂಗೆ ಅನ್ಸಾಕತ್ತೈತಿ. ನೋಡಿರಿ ಎಷ್ಟು ಚೆಂದಾಗಿದಾವು ದೋಸೆ. ನೀವು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿಬಿಟ್ಟು ಹೆಂಗೆ ಆಗ್ತಾವಂತ ನಮಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಮಕ್ಳಿಗೆ ಒಂದ್ಸಲ ಮಾಡಿ ಕೊಡ್ರಿ. ಮಮ್ಮಿ ಡೈಲಿ ದೋಸೆನ ಮಾಡಿಕೊಡು ಅಂತ ಅಂತಾರ್ರಿ. ಅಷ್ಟು ಟೇಸ್ಟಿಯಾಗಿರ್ತಾವ್ರಿ ಇವು. ಚಟ್ನಿ ಜೊತೆ ಅಂತೂ ಭಾಳ ಮಸ್ತಾಗಿ ಹತ್ತಾವ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದವ್ರಿ ನಮ್ಮ ದೋಸೆ. ಇವಾಗ ಮತ್ತೊಂದು ದೋಸೆ ಹಾಕಿ ತೋರಿಸ್ತೇವೆ ರೀ ನಿಮಗೆ. ಚಟ್ನಿ ಜೊತೆ ಭಾಳ ಮಸ್ತ್ ಹತ್ತಾವ್ರಿ ಇವ ದೋಸೆ. ಒಂದ್ಸಲ ಮಾಡಿಕೊಟ್ಟು ನೋಡಿರಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡಾಕತ್ತಿದ್ರಿ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಒತ್ತೋದನ್ನು ಮಾತ್ರ ಬರಿಬೇಡ್ರಿ. ನಾವು ಹಾಕೋ ವಿಡಿಯೋಗಳೆಲ್ಲ ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರ್ತೈತಿ. ಪ್ಲೀಸ್ ನಮ್ಮ ಚಾನಲ್ನ ನಮ್ಮ ವಿಡಿಯೋನ ಲೈಕ್ ಮಾಡಿಬಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಈಗ ಇದನ್ನು ಹೊಳಸಿ ಹಾಕೊಳ್ಳೋಣ್ರಿ. ಮ್ಯಾಗೆಲ್ಲ ಬೆಂದೈತಿ, ಈಗ ಹೊಳಸಿ ಹಾಕೊಂಡ್ರಿ. ನೋಡ್ರಿ ಎಷ್ಟು ಚಂದ ಕಾಣಕತ್ತಾವ ದೋಸೆ. ನೋಡಿದ್ರನ್ನ ಬಾಯೊಳಗೆ ನೀರು ಬರ್ತೈತಿ. ತಪ್ಪದೆ ಒಂದ್ಸಲ ನೀವು ನಿಮ್ಮ ಮನ್ಯಾಗ ಮಾಡಿ ನೋಡ್ರಿ. ಬೆಳಗಿನ ನಾಷ್ಟಾಕಂತರೂ ಭಾಳ ಮಸ್ತಾಗಿರ್ತೈತಿ. ಹಿಂದಿನ ದಿನ ನೆನೆಸ್ಬೇಕು, ಮಾಡಬೇಕು, ರುಬ್ಬಬೇಕು ಅನ್ನೋ ಯೋಚನೆನೇ ಇರೋಂಗಿಲ್ಲ. ಬೆಳಗ್ಗೆನೇ ಎದ್ದಿದ್ದ ತಕ್ಷಣ ಮಾಡಿಬಿಡೋದ್ರಿ. ನೋಡಿರಿ ನಾವೀಗ ಸರ್ವ್ ಮಾಡಿದೆವು. ನನ್ನ ಮಗಗೆ ತಿನ್ನಿಸಿ ತೋರಿಸ್ತೇನೆ ರೀ. ನೀವು ಹೆಂಗೆ ಎಷ್ಟು ಇಷ್ಟಪಟ್ಟು ತಿಂತ ನೋಡಿರಿ ನನ್ನ ಮಗ. ಈಗ 1 ವರ್ಷದ ಮಗ ಇದ್ದಾನೆ ರೀ. ಬಟ್ ಇಷ್ಟಪಟ್ಟು ತಿಂತಾರೆ ನನ್ನ ಮಗ ಇದನ್ನು. ನೀವು ಒಂದ್ಸಲ ಮಾಡಿ ನೋಡಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ವಿಡಿಯೋನ ಶೇರ್ ಮಾಡಿರಿ. ನೋಡಿರಿ ನನ್ನ ಮಗ ಎಷ್ಟು ಇಷ್ಟಪಟ್ಟು ತಿನ್ನಕತ್ತಾನ. ಇದನ್ನು ಹೆಂಗೆ ಸೌಂಡ್ ಮಾಡಕತ್ತಾನ ಮಮ್ಮಿ ತಿನ್ಸು ಅಂತಂದು. ನೋಡಿರಿ ನೀವು ಒಂದ್ಸಲ ತಪ್ಪದೆ ನಿಮ್ಮ ಮಕ್ಕಳಿಗೆ ಮಾಡಿಕೊಡ್ರಿ. ಟೇಸ್ಟ್ ಹೆಂಗಂತ ತಿಳಿಸ್ರಿ ನಮ್ಮ ಕಮೆಂಟ್ ಬಾಕ್ಸ್ ಒಳಗೆ. ಥ್ಯಾಂಕ್ ಯು, ಧನ್ಯವಾದಗಳು.